ನಮಸ್ಕಾರ, ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಎರಡು ಮುಖ್ಯವಾಗಿರುವಂತ ವಿಚಾರ, ಒಂದು ರೇಷನ್ ಕಾರ್ಡ್ ಮತ್ತೆ ಗೃಹಲಕ್ಷ್ಮಿಯ ಒಂದು ಹೊಸ ಅಪ್ಡೇಟ್ ಬಂದಿದೆ. ಏನೋ ಸಮಸ್ಯೆಗಳು ತುಂಬಾ ಉಂಟಾಗುವಂತ ಲಕ್ಷಣಗಳಿದಾವೆ. 1000 ರೂಪಾಯಿ ಕೊಡ್ತಾರಂತೆ ಗೃಹಲಕ್ಷ್ಮಿ ಯೋಜನೆ ಹಣ. ಈ ಸರ್ಕಾರ ನಂಬಿದವರಿಗೆಲ್ಲ ಇವಾಗ ಚಿಪ್ ಕೊಡುವಂತ ಒಂದು ಸಂದರ್ಭಗಳು ಉಂಟಾಗಿದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಬಂದಿರುವಂತ ಅಪ್ಡೇಟ್ಸ್ ಗಳ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರ್ತೀನಿ. ಅದಕ್ಕೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ. ಫಸ್ಟ್ ವಿಚಾರ, ನನಗೆ ನಿನ್ನೆಯಿಂದನೂ ಸಹ ತುಂಬಾ ಕಮೆಂಟ್ಗಳು ಬೀಳ್ತಾ ಇದೆ. ರೇಷನ್ ಕಾರ್ಡು KYC ಮಾಡಿಸ್ಕೋಬೇಕು, ನಾವು ನೇಮ್ ಆಡ್ ಮಾಡ್ಕೋಬೇಕು, ಡಿಲೀಟ್ ಮಾಡಬೇಕು, ಏನ್ ಮಾಡಬೇಕು, ತಿದ್ದುಪಡಿನ ಯಾವಾಗ ಹೋಗಿ ಮಾಡಿಸ್ಕೋಬೇಕು ಅಂತ ಹೇಳಿ. ನಾನು ನಿಮ್ಗೆ ಹೋದ್ ತಿಂಗಳು ಕಂಪ್ಲೀಟ್ ಆಗಿ ಏನಿಲ್ಲ ಅಂತ ಅಂದ್ರೂ ಮಿನಿಮಮ್ 5 ರಿಂದ 6 ವಿಡಿಯೋಗಳನ್ನ ಮಾಡಿ ಹೇಳಿದೀನಿ. KYC ಮಾಡಿಸ್ಕೊಳ್ಳಿ, ಓಪನ್ ಆಗಿದೆ, KYC ಮಾಡಿಸ್ಕೊಳ್ಳಿ, ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಅದನ್ನ ಕೇರ್ ಮಾಡ್ಲಿಲ್ಲ, ಅಥವಾ ನನ್ನ ಚಾನೆಲ್ನ ನೀವು ಹೊಸದಾಗಿ ನೋಡ್ತಾ ಇದೀರೋ ಗೊತ್ತಿಲ್ಲ. ಸೊ ಮೇ ಬಿ ನೀವು ಮಿಸ್ ಔಟ್ ಮಾಡ್ಕೊಂಡಿರ್ಬೇಕು ವಿಡಿಯೋನ. KYC ಮಾಡಿಸ್ಕೊಳ್ಳೋದಕ್ಕೆ ಆಕ್ಚುಲಿ ಜೂನ್ 30ನೇ ತಾರೀಕು ಲಾಸ್ಟ್ ಡೇಟ್ ಆಗಿತ್ತು. ಸೊ ಅದಾದ್ಮೇಲೆ ಇವತ್ತಿನವರೆಗೂ ಯಾವ್ದು ಸದ್ಯದ ಮಟ್ಟದಲ್ಲಿ ಅಪ್ಡೇಟ್ಸ್ ಗಳು ಬಂದಿಲ್ಲ ಸರ್ಕಾರದಿಂದ KYC ಬಗ್ಗೆ. ಸೊ ಜೂನ್ 30ನೇ ತಾರೀಕು ಅದಕ್ಕೆ ಲಾಸ್ಟ್ ಡೇಟ್ ನ ಇಟ್ಟಿದ್ರು. ತಿದ್ದುಪಡಿ KYC ಮಾಡಿಸ್ಕೊಳ್ಳೋದಕ್ಕೆ ನಮ್ಗೆ ಲಾಸ್ಟ್ ಡೇಟ್ ಇಟ್ಟಿದ್ರು. ಇನ್ನೂ ಮಾಡಿಸ್ಕೊಂಡಿಲ್ಲ ಅಂತ ಅಂದ್ರೆ ಮತ್ತೆ ಯಾವಾಗ ಬಿಡ್ತಾರೆ ಅಥವಾ ವೆಬ್ಸೈಟ್ ಯಾವಾಗ ಮತ್ತೆ ಓಪನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸರ್ಕಾರದವರು ನಮ್ಗೆ ಮಾಹಿತಿನ ಕೊಟ್ಟ ಮೇಲೆ, ನಿಮ್ಗೆ ಮಾಹಿತಿಗಳು ಬಂದ ಮೇಲೆ ನಾನು ವಿಡಿಯೋನ ಮಾಡಿ ತಿಳಿಸೋದಕ್ಕೆ ಅವಕಾಶ ಆಗುತ್ತೆ. ಸದ್ಯದ ಮಟ್ಟದಲ್ಲಿ ಹೊಸ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತೆ KYC ಗಳಿಗೆ ಅವಕಾಶ ಇಲ್ಲ. ಸರಿನಾ? ಕ್ಲಿಯರ್ ಆಯ್ತಾ? ಅವಕಾಶ ಇಲ್ಲ. ಖಂಡಿತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎವ್ರಿ ಸಿಂಗಲ್ ಟೈಮ್ ನಿಮ್ಗೆ ವಿಡಿಯೋ ಮಾಡಿ ಬಿಡ್ತಾನೆ ಇದ್ದೀನಿ. ಸೊ ಅದರಿಂದ ನಿಮ್ಗೆ ಇನ್ಫಾರ್ಮೇಶನ್ ಕೂಡ ಸಿಗತ್ತೆ. ಸೊ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನ ಇರ್ಲಿ. ಸೊ ನಾನು ವಿಡಿಯೋ ಮಾಡಿದಾಗ ನೀವು ನೋಡ್ಬೇಕು, ನೋಡಿಲ್ಲ ಮಿಸ್ ಔಟ್ ಮಾಡ್ಕೊಂಡ್ರೆ ಲಾಸ್ಟ್ ಡೇಟ್ ಕೂಡ ಆಗೋಗ್ಬಿಟ್ಟಿದೆ. ಸೊ ಜುಲೈಯಲ್ಲಿ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬಂದಾಗ ವಿಡಿಯೋನ ಮಾಡಿ ಹೇಳ್ತೀನಿ, ಓಕೆನಾ? ಸೊ ಇದು ರೇಷನ್ ಕಾರ್ಡಿನ ಬಗ್ಗೆ. ಆದ್ರೆ ಗೃಹಲಕ್ಷ್ಮಿ ಯೋಜನೆ ಬರ್ಬೇಕಾಗಿರೋ ಹಣನ ಇನ್ನ ಸರ್ಕಾರ ಕೊಡ್ತಾ ಇಲ್ಲ. ಇವಾಗ ನಮಗೆ 21ನೇ ಕಂತಿನ ಹಣ ಬರಬೇಕು. ಈ ತಿಂಗಳು ನಮಗೆ ಬರುತ್ತೆ, ಚಾನ್ಸಸ್ ಇದೆ. ಈ ತಿಂಗಳು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಲಾಸ್ಟಿಗೆ ಏನಾಗಿದೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಅಮೌಂಟ್ ಬಂದಿದೆ, ಅದರಿಂದ ನಾವು DBT ಮುಖಾಂತರ ನಿಮಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ಫಸ್ಟ್ ನ್ಯೂಸ್ ಬಂತು. ಅದಾದ್ಮೇಲೆ ಇವರು ತಾಲೂಕ್ ಆಫೀಸು ಮತ್ತೆ ನಾವು ಜಿಲ್ಲಾ ಪಂಚಾಯತಿಗೆ ಕೊಟ್ಬಿಟ್ಟಿದೀವಿ, ಅವ್ರು ನಿಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತಾನು ಅದ್ರ ಬಗ್ಗೆನೂ ಒಂದು ನ್ಯೂಸ್ ಬಂತು. ಈಗ ಆಪೋಸಿಟ್ ಪಕ್ಷದವರೆಲ್ಲ ಆಡ್ಕೊಂತ ಇದ್ದಾರೆ, ನೀವು ಹೇಳೋದೊಂದು ಮಾಡೋದೊಂದು ಕೊಡಲ್ಲ ಅಂತ ಹೇಳಿ. ಇದರ ಬೆನ್ನಲ್ಲೇ ಇವಾಗ ಇನ್ನೊಂದು ವಿಚಾರ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲೂ ಬರ್ತಾ ಇರೋದೇನು ಅಂದ್ರೆ, ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಕ್ಯಾನ್ಸಲ್ ಆಗುತ್ತೆ, ನಮ್ಗೆ ಇನ್ನು ಮುಂದೆ 1000 ರೂಪಾಯಿ ಅಷ್ಟೇ ಸಿಗುತ್ತೆ, 1000 ರೂಪಾಯಿ ಮಾತ್ರ ಸಿಗುತ್ತೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ ಕೆಲವೊಂದಷ್ಟು ನ್ಯೂಸ್ಗಳು ಬರ್ತಾ ಇದಾವೆ. ಸೊ ಇವಾಗ ಗೃಹಲಕ್ಷ್ಮಿ ನಂಬ್ಕೊಂಡು ತುಂಬಾ ಜನ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಸೊ ಏನೋ ಟೈಮ್ ಪಾಸ್ ಇಸ್ಕೋತಾ ಇರೋರ್ಗೆ ಏನು ಲೆಕ್ಕ ಬರಲ್ಲ. ಬಟ್ ಏನಾದ್ರೂ ತುಂಬಾ ಅದರಿಂದನೇ ಕಮಿಟ್ಮೆಂಟ್ ಗಳನ್ನ ಮಾಡ್ಕೊಂಡು ಇರುವಂತ ಮಹಿಳೆಯರು ತುಂಬಾ ಜನ ಇದ್ದಾರೆ. ಕೈ ಮೇಲೆ ಸಾಲ ಮಾಡ್ಕೊಂಡು ಇರುವಂತ ಮಹಿಳೆಯರು ತುಂಬಾ ಜನ ಇದ್ದಾರೆ. ಈಗ ಸಡನ್ ಆಗಿ 1000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಹೊಡೆತ ಅಂತೂ ಗ್ಯಾರಂಟಿ ಬೀಳುತ್ತೆ. ನಿಮ್ಮ ಅನಿಸಿಕೆ ಏನು? 1000 ರೂಪಾಯಿ ಕೊಡ್ತೀನಿ ಅಂತ ಅಂದ್ರೆ ನೋಡಿ, ಕನ್ಫರ್ಮೇಶನ್ ಇಲ್ಲ 1000 ರೂಪಾಯಿ ಕೊಡ್ತಾರಾ ಅಥವಾ ಸುಮ್ನೆ ಅದು ನ್ಯೂಸ್ಗಳು ಸ್ಪ್ರೆಡ್ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಮತ್ತೆ ಆಪೋಸಿಟ್ ಪಕ್ಷದವರು ಸಹ ಅದನ್ನೇ ಟೀಕೆ ಮಾಡ್ತಾ ಇರೋದ್ರಿಂದ ಈಗ ಸದ್ಯದ ಮಟ್ಟದಲ್ಲಿ ಈ ವಿಚಾರಗಳು ನಮ್ಗೆ ಆಚೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಿಸ್ತಾ ಇರುವಂತದ್ದು 1000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ. ಯಾಕಂದ್ರೆ ಇವ್ರದ ದುಡ್ಡಿಲ್ಲ ಅನ್ನೋ ಒಂದು ವಿಚಾರವಾಗಿ ಇಟ್ಕೊಂಡು ಇವರು ಹೇಳ್ತಾ ಇದಾರೆ. ಬಟ್ ಗ್ಯಾರಂಟಿ ಇಲ್ಲ. ಇವಾಗ ನಾವು ಕೇಳೋದು, ನಾವು 1000 ರೂಪಾಯಿ ಬಗ್ಗೆ ನಾವು ಇವಾಗ ಡಿಸ್ಕಷನ್ ಮಾಡೋದೇ ಬೇಡ. 21ನೇ ಕಂತಿನ ಹಣ ಫಸ್ಟ್ ಕ್ಲಿಯರೆನ್ಸ್ ಕೊಡ್ಲಿ ಅಲ್ವಾ? ಇನ್ನು ಹಿಂಗೆ ಪೆಂಡಿಂಗ್ ಮಾಡ್ಕೊಂತ ಬರ್ತಾ ಇದಾರೆ. ಈ ಜುಲೈ ಮಂತ್ ಅಲ್ಲಿ ನಮ್ಗೆ ಇದೊಂದನ್ನ ಕ್ಲಿಯರ್ ಮಾಡ್ತಾರೆ, ಮತ್ತೆ ಅದನ್ನ ಇನ್ನು ಹಳೆ ದುಡ್ಡನ್ನ ಮತ್ತೆ ಕ್ಯಾರಿ ಓವರ್ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಸೊ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಮೇ ಬಿ 21ನೇ ಕಂತಿನ ಹಣ ನಿಮ್ಗೆ 15ನೇ ತಾರೀಕಿನ ಒಳಗೆ ಬರಬಹುದು ಅಂತ ಇದೆ. ಗ್ಯಾರಂಟಿ ಇಲ್ಲ, ಬರೋವರೆಗೂ ನಮ್ಗೆ ಗ್ಯಾರಂಟಿ ಇಲ್ಲ. ನಾನ್ ಹೇಳೋದ್ ಗ್ಯಾರಂಟಿ ಇಲ್ಲ ಅಂತಲ್ಲ, ಹಣ ಬರೋವರೆಗೂ ಗ್ಯಾರಂಟಿ ಇಲ್ಲ. ಬಿಕಾಸ್ ಒಬ್ರಿಗೆ ಅಟ್ಲೀಸ್ಟ್ ಒಂದು ಜಿಲ್ಲೆಗೆ ಹಣ ಬಂದ ಮೇಲೆ ನೀವುಗಳು ಕಮೆಂಟ್ ಅಲ್ಲಿ ತಿಳಿಸಿದ್ಮೇಲೆ ಹೌದಪ್ಪ 21ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳಿ ಒಂದು ಗ್ಯಾರಂಟಿ ಸಿಗುತ್ತೆ. ಸುಮ್ನೆ ನಾವು 15ನೇ ತಾರೀಕು ಒಳಗೆ ಬರುತ್ತೆ, 20ನೇ ತಾರೀಕು ಒಳಗೆ ಬರುತ್ತೆ ಅಂತ ಹೇಳಿ ಸುಳ್ಳು ಹೇಳಿ ನಿಮ್ಗೂ ಭರವಸೆ ಉಡಿಸಬಾರ್ದಲ್ವಾ? ಸೊ ಫಸ್ಟ್ ಬಂದ ಮೇಲೆ ಯಾರಾದ್ರೂ ಕಮೆಂಟ್ ಅಲ್ಲಿ ತಿಳಿಸಿ, ನನಗೆ 21ನೇ ಕಂತಿನ ಹಣ ರಿಸೀವ್ ಆಯ್ತು ಈ ಜಿಲ್ಲೆಯವರು ನಾವು ಅಂತ ಹೇಳ್ಬಿಟ್ಟು. ಅವಾಗ ಎಲ್ಲರಿಗೂ ಒಂದು ಕನ್ಫರ್ಮೇಶನ್ ಸಿಗುತ್ತೆ, ವಿತ್ ಪ್ರೂಫ್ ನಾವು ಮಾತಾಡ್ದಂಗಾಗುತ್ತೆ. ಅದರಿಂದ ಇನ್ನೂ ಒಂದಷ್ಟು ಜನಕ್ಕೆ ನಂಬಿಕೆನೂ ಬರುತ್ತೆ, ಹೆಲ್ಪ್ ಆಗುತ್ತೆ. ಸೊ ಪ್ರತಿ ಸತಿ ಕಮೆಂಟ್ ಅಲ್ಲಿ ತಿಳಿಸಿ ಅನ್ನೋದು ಇದಕ್ಕೇನೆ. ಸೊ ಈಗ 1000 ರೂಪಾಯಿ ಕೊಡ್ತೀನಿ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇಫ್ ಇನ್ ಕೇಸ್ 21ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿದ್ರು ಯಾವ ಜಿಲ್ಲೆಯವರು ಯಾವತ್ತು ಬಂತು ಅನ್ನೋದನ್ನು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಇದಾಗಿತ್ತು 2 ಮೇಜರ್ ಗೃಹ ಲಕ್ಷ್ಮಿ ಯೋಜನೆ ಮತ್ತೆ ರೇಷನ್ ಕಾರ್ಡಿನ ಒಂದು ಅಪ್ಡೇಟ್. ಸಿಗ್ತಾರಣ ಮತ್ತೊಂದಷ್ಟು ಇದೇ ರೀತಿ ವಿಡಿಯೋ ಒಂದಿಗೆ. ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.